ಗ್ರೇಟರ್ ಬೆಂಗಳೂರು ಅಥಾರಿಟಿ ತೆಗೆದುಕೊಂಡ ನಿರ್ಧಾರಕ್ಕೆ ಬೀದಿಗೆ ಬಿತ್ತು ಮುಸ್ಲಿಂ ಕುಟುಂಬಗಳು. ಕರ್ನಾಟಕದಲ್ಲೂ ಬುಲ್ಡೋಜರ್ ರಾಜ್ ನೀತಿ ಶುರುವಾಯಿತು. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕೇರಳ ರಾಜ್ಯದ ಸಿಎಂ ಪಿಣರಾಯಿ ವಿಜಯನ್ ಕಿಡಿಕಾರಿದ್ದಾರೆ. ಕರ್ನಾಟಕ ರಾಜ್ಯಕ್ಕೂ ಉತ್ತರ ಭಾರತದ ಗಾಳಿ ಸೋಂಕಿದೆ. ಬೀದಿಗೆ ಬಿತ್ತು ಮುಸ್ಲಿಂ ಕುಟುಂಬಗಳು. ಉತ್ತರ ಪ್ರದೇಶದ ಬುಲ್ಡೋಜರ್ ನೀತಿ ಕರ್ನಾಟಕಕ್ಕೂ ಕೂಡ ಕಾಲಿಡ್ತಾ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಕಿಡಿಕಾರಿದ್ದಾರೆ. ಕರ್ನಾಟಕ ರಾಜ್ಯಕ್ಕೂ ಉತ್ತರ ಭಾರತದ ಗಾಳಿ ಸೋಂಕಿದೆ. ಬುಲ್ಡೋಜರ್ ನೀತಿಯನ್ನ ಕರ್ನಾಟಕ ಸರ್ಕಾರ ಅನುಸರಿಸುತ್ತಿದೆ ಮತ್ತು ಅನುಕರಿಸುತ್ತಿದೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಸರ್ಕಾರಿ ಜಮೀನು ಒತ್ತುವರಿ ತೆರವು ಸಂಬಂಧ ನೂರಾರು ಮನೆಗಳ ನೆಲಸಮ ಮಾಡಿ ಕುಟುಂಬಗಳನ್ನ ಬೀದಿಗೆ ತಂದ ಸರ್ಕಾರ. ಕೇರಳ ಸಿಎಂ ಸಿದ್ದು ಸರ್ಕಾರವನ್ನ ಕಟುವಾಗಿ ಟೀಕೆ ಮಾಡಿದ್ದಾರೆ. ಬೆಂಗಳೂರಿನ ಯಲಹಂಕದ ಕೋಗಿಲು ಗ್ರಾಮದ ಫಕೀರ್ ಕಾಲೋನಿ ವಸೀಂ ಲೇಔಟ್ನಲ್ಲಿ ಹಲವು ವರ್ಷಗಳಿಂದ ಮುಸ್ಲಿಂ ಕುಟುಂಬಗಳು ವಾಸ ಇದ್ರು. ಇದೀಗ ನೂರಾರು ವಸತಿಗಳನ್ನ ನೆಲಸಮ ಮಾಡಿರುವುದು ದುಃಖದ ವಿಚಾರ. ನೆಲೆ ಕಳೆದುಕೊಂಡ ಮುಸ್ಲಿಂ ಕುಟುಂಬಗಳು ಎಲ್ಲಿಗೆ ಹೋಗಬೇಕು? ಯಾರ ಮನೆ ಬಾಗಿಲಿಗೆ ಹೋಗಬೇಕು? ಮಕ್ಕಳನ್ನ ಕರೆದುಕೊಂಡು ಎಲ್ಲಿಗೆ ಹೋಗಬೇಕು? ಏಕಾಏಕಿ ಬಂದು ಮನೆಗಳನ್ನ ನೆಲಸಮ ಮಾಡಿದ್ರೆ ಅವರು ಎಲ್ಲಿಗೆ ಹೋಗಬೇಕು? ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರೇ, ನೀವು ಕೂಡ ಮೈನಾರಿಟಿ ಕಮ್ಯುನಿಟಿಯ ವ್ಯಕ್ತಿ. ನಿಮ್ಮ ಗಂಟ್ಲಿಗೇನಾಗಿದೆ? ನಿಮ್ಮ ನಾಲಿಗೆಯನ್ನ ಮಡಚಿಡಿ ಬಾಯಿಯೊಳಗೆ. ನಿಮ್ಮ ಸಮುದಾಯದ ಪರ ಧ್ವನಿ ಎತ್ತುವುದಕ್ಕೆ ನಿಮ್ಮ ಗಂಟಲನ್ನ ನೀವು ಬಳಕೆ ಮಾಡಿಕೊಳ್ಳದೆ ಇದ್ದರೆ ಆ ಗಂಟಲಿದ್ದೇನು ಪ್ರಯೋಜನ? ನಿಮ್ಮ ಸಮುದಾಯದ ಪರ ಧ್ವನಿ ಎತ್ತೋದಕ್ಕೆ, ಅಕ್ಷರಗಳನ್ನು ಉಚ್ಚಾರ ಮಾಡೋದಕ್ಕೆ ನಿಮ್ಮ ನಾಲಿಗೆಯನ್ನ ಪ್ರಯೋಗ ಮಾಡದೇ ಇದ್ದರೆ ಆ ನಾಲಿಗೆ ಇದ್ದು ಏನು ಪ್ರಯೋಜನ? ಹಂಗೆ ಆ ನಾಲಿಗೆನ ಮಡಿಚಿ ಬಾಯೊಳಗೆ ಅದುಮಿಟ್ಕೊಳ್ಳಿ. ಮೈನಾರಿಟಿ ಕಮ್ಯುನಿಟಿಯಿಂದ ಅಧಿಕಾರಕ್ಕೆ ಬರ್ತೀರಿ. ನೀವು ಗೆದ್ದಿರುವ 138 ಶಾಸಕ ಸ್ಥಾನಗಳ ಪೈಕಿ ಅಲ್ಪಸಂಖ್ಯಾತರ ಪ್ರಾಬಲ್ಯ ಪ್ರದೇಶಗಳು, ಜೊತೆಗೆ ಅವರ ಮತ ನಿಮಗೆ ಅನಿವಾರ್ಯ, ಜೊತೆಗೆ ಅವರ ಮತವೇ ನಿಮಗೆ ಅಧಿಕಾರ. ಹಿಂಗೆಲ್ಲ ಇದ್ರೂ ಕೂಡ ಒಂದು ಪ್ರದೇಶವನ್ನು ಗುರಿಯಾಗಿಸಿಕೊಳ್ತೀರಿ. ಯಾವುದೇ ಮುಂಜಾಗೃತವಾಗಿ ನೋಟಿಸನ್ನು ಕೊಡದೆ, ಅವರ ಗಮನಕ್ಕೆ ತರದೆ, ಮುನ್ಸೂಚನೆಗಳನ್ನು ಕೊಡದೆ ನೀವು ಆ ಪ್ರದೇಶವನ್ನು ತೆರವು ಮಾಡ್ತೀರಿ. ಮಕ್ಕಳು ಮರಿಯನ್ನು ಇಟ್ಕೊಂಡು ಚಳಿಗಾಲದಲ್ಲಿ ಎಲ್ಲಿ ಹೋಗಬೇಕು? ಎಲ್ಲಿಗೆ ಹೋಗಬೇಕು? ನಮ್ಮ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅಂತೇಳಿ ಬೆಂಬಲಿಗರು ಕಿರುಚಾಡ್ತಾರೆ. DCM ಆಗಬೇಕು ಅಂತೇಳಿ ಬೆಂಬಲಿಗರು ಒತ್ತಾಯ ಮಾಡ್ತಾರೆ. ಯಾವ ಪುರುಷಾರ್ಥಕ್ಕೆ ಮತ್ತು ಯಾವ ಪ್ರಯೋಜನಕ್ಕೆ? ತನ್ನದೇ ಸಮುದಾಯದ ಮಕ್ಕಳು ಬೀದಿಗೆ ಬಂದಿರುವಾಗ ಆ ಸಮುದಾಯದ ಪರ ಧ್ವನಿ ಎತ್ತದೇ ಇರತಕ್ಕಂತಹ ವ್ಯಕ್ತಿಯನ್ನ DCM ಮಾಡಿ ಏನು ಪ್ರಯೋಜನ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ವಿರೋಧತೆಗಳು ವ್ಯಕ್ತವಾಗಿದೆ. ಇದನ್ನ ನೆನಪು ಮಾಡೋದಕ್ಕೆ ಕೇರಳದಿಂದ ಸಿಎಂ ಬರಬೇಕಾಗಿ ಬಂತ. ಪಿಣರಾಯಿ ವಿಜಯನ್ಗೂ ಕರ್ನಾಟಕಕ್ಕೂ ಯಾವುದೇ ಸಂಬಂಧ ಇಲ್ಲ. ಪಿಣರಾಯಿ ವಿಜಯನ್ ಕರ್ನಾಟಕದ ಆ ಪ್ರದೇಶದ ಮನುಷ್ಯ ಮಕ್ಕಳ ಮಾವನ ಮಗನೂ ಅಲ್ಲ. ಆದರೂ ಪಿಣರಾಯಿ ವಿಜಯನ್ ಮಾತನಾಡ್ತಾ ಇದ್ದಾರೆ ಅನ್ನುವುದಾದರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಯೋಗಿ ಆದಿತ್ಯನಾಥಿನ ಬುಲ್ಡೋಜರ್ ನೀತಿಯನ್ನ ಅನುಸರಿಸುತ್ತಿದೆ ಎನ್ನುವುದು ಅವರ ಗಮನಕ್ಕೆ ಬಂದಿದೆ. ನಾಟಕೀಯವಾದಂತಹ ಮಾತುಗಳನ್ನ, ಭಾಷಣಗಳನ್ನ ಮಾಡ್ತೀರಿ ಕಾಂಗ್ರೆಸ್. ನಿಮ್ಮ ಪರವಾಗಿ ನಾವು ನಿಂತಿದ್ದೇವೆ ಅಂತ ಹೇಳ್ತಾನೆ ಕುತ್ತಿಗೆ ಮೇಲೆ ತಲವಾರಿಡ್ತೀರಲ್ಲ. ನಿಮ್ಮ ಪರವಾಗಿ ಸದಾಕಾಲ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಹೇಳ್ತಾನೆ ಬಾಯಿ ಒಳಗೆ ಪಾಷಾಣ ಆಗ್ತಿರಲ್ಲ. ಇದನ್ನ ಅರ್ಥ ಮಾಡಿಕೊಂಡ್ರೆ ಜನ ನಿಮಗೆ ಮುಂದಿನ ಬಾರಿ ಸರಿಯಾದಂತಹ ಉತ್ತರವನ್ನು ಕೊಡ್ತಾರೆ. 2028ರ ಅಸೆಂಬ್ಲಿ ಎಲೆಕ್ಷನ್ನಿಗೆ ಆಯಾಯ ವಿಧಾನಸಭಾ ಕ್ಷೇತ್ರಗಳ ಪೋಲಿಂಗ್ ಬೂತ್ಗಳಲ್ಲಿ ಮತದಾರ ಮಹಾಪ್ರಭುಗಳು ಹಣೆ ಬರಹವನ್ನು ಬರೆಯುವಾಗ ನೆಟ್ಟಗೆ ಬರೀತಾರೆ. ಯಾರ ನಾಟಕೀಯ ಮುಖವಾಡವು ಕರ್ನಾಟಕದಲ್ಲಿ ಕಳಚಿ ಹೋಗಿದೆಯೋ ಆ ಮುಖವಾಡಕ್ಕೆ ಸರಿಯಾದಂಥ ಉತ್ತರವನ್ನು 2028ರಲ್ಲಿ ಜನ ಕೊಡ್ತಾರೆ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಪರವಿರೋಧ ಚರ್ಚೆಗೂ ಕೂಡ ಕಾರಣವಾಗಿದೆ. ಈ ಒಂದು ನೆಲಸಮ ವಿಚಾರ ಅಥವಾ
ಅವರನ್ನ ಅಲ್ಲಿಂದ ತೆರವು ಮಾಡಿರ್ತಕ್ಕಂತಹ ಘಟನೆ. ಜಿಬಿಯ ವಿರುದ್ಧ ವ್ಯಾಪಕ ಆಕ್ರೋಶಗಳು ಕೂಡ ಈಗಾಗಲೇ ವ್ಯಕ್ತವಾಗಿದೆ. ಕೇರಳ ಸಿಎಂ ಪಿಣರಾಯಿ ವಿಜಯನ್ ಸಿದ್ದರಾಮಯ್ಯರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.